ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 8/12/2024 ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದಂತಹ PDO ನಾನ್ HK GK ಪೇಪರ್ 1 ಅದರ ಕೀ ಉತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಈ ಕೀ ಉತ್ತರಗಳು ಇಲಾಖೆ ಪ್ರಕಟ ಮಾಡುವಂತಹ ಕೀ ಉತ್ತರಗಳು ಅಂತಿಮವಾಗಿರ್ತವೆ. ಈ ಕೀ ಉತ್ತರಗಳು ನಾವು ಪ್ರಕಟ ಮಾಡ್ತಿರೋದು ಇಂಟರ್ನೆಟ್ನ ಸಹಾಯದಿಂದ ಪಡೆದಿರ್ತಕ್ಕಂಥ ಕೀ ಉತ್ತರಗಳಾಗಿರ್ತವೆ. ಹಾಗಾಗಿ ಯಾವುದೇ ಬದಲಾವಣೆಗಳಿದ್ದರೆ ಅಥವಾ ನಿಮಗೆ ತಪ್ಪು ಅನಿಸಿದ್ರೆ ಕಾಮೆಂಟ್ ಮಾಡ್ಬೋದು. ಸಾಧ್ಯವಾದಷ್ಟು ಸರಿಯಾದ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಅದಾಗೂ ಕೂಡ ಇಲಾಖೆ ಪ್ರಕಟ ಮಾಡುವಂತಹ ಉತ್ತರಗಳೇ ಅಂತಿಮವಾಗಿರ್ತವೆ ಅನ್ನೋದನ್ನು ನೀವು ಗಮನದಲ್ಲಿಟ್ಕೋಬೇಕು. ಮತ್ತು ಕ್ವಶನ್ ಪೇಪರ್ ಏನಾದ್ರು ನಿಮಗೆ ಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಪ್ರಶ್ನೆ 1, ಈ ಕೆಳಗಿನ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ ಅಂತ ಮೊದಲನೇ ಪ್ರಶ್ನೆ ಇದೆ. ಆಯ್ಕೆ 4 JS ಗೂಗ್ರೆ ಅನ್ನೋರು ಸರಿಯಾದ ಉತ್ತರ ಇದಕ್ಕೆ. ಎರಡನೇದು, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಭಾರತವು ಬುಡಾಪೆಸ್ಟ್ನಲ್ಲಿ ನಡೆದ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಮುಕ್ತ ಮತ್ತು ಮಹಿಳೆಯರ ಕ್ರೀಡೆಗಳಲ್ಲಿ ಚಿನ್ನವನ್ನು ಜಯಿಸಿದೆ ಅಂತ ಒಂದು ಪ್ರಶ್ನೆ. ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ. ಅದಾದಮೇಲೆ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನ ಪಂದ್ಯವು ಡಿ ಗುಕೇಶ್ ಮತ್ತು ಮ್ಯಾಗ್ನಸ್ ಕಾರ್ಲ್ಸನ್ ನಡುವೆ ನಡೆಯಿತು ಅಂತ ಕೊಟ್ಟಿದ್ದಾರೆ. ಹಾಗೂ ಯಾವುದೇ ಭಾರತೀಯರು ಇದುವರೆಗೂ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇನ್ನು 2 ಸ್ಟೇಟ್ಮೆಂಟು ಸರಿ ಇದೆ. ಹಾಗಾಗಿ ಆಪ್ಷನ್ 2 ಹೇಳಿಕೆಗಳು ಮಾತ್ರ ಸರಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಲೇಖಕರು ಮತ್ತು ಕೃತಿಗಳು ಸಂಬಂಧಪಟ್ಟಂಗೆ 3ನೇ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. A, C ಮತ್ತು E. 4ನೇ ಪ್ರಶ್ನೆ ಹೇಳಿಕೆ ಮತ್ತು ಪ್ರತಿಪಾದನೆಗೆ ಸಂಬಂಧಪಟ್ಟದ್ದಾಗಿದೆ. ಈ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದಂಥ ಉತ್ತರ ಆಗುತ್ತೆ. A ಸರಿ, R ತಪ್ಪು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನವರಲ್ಲಿ ಯಾರನ್ನ ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಇದಕ್ಕೂ ಕೂಡ. ನೆಕ್ಸ್ಟು 6ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಧಿನಿಯಮಗಳು ಮತ್ತು ಸ್ಥಾಪಿಸಲಾದ ವರ್ಷ. ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು ಅಥವಾ ಕ್ವಶನ್ ಪೇಪರ್ ನಿಮ್ಗೆ ಆಲ್ರೆಡಿ ಇದ್ದರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದಂಥ ಉತ್ತರ. 7ನೇ ಪ್ರಶ್ನೆ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥವ್ರನ್ನ ಗುರುತಿಸಿ ಅಂತ ಇದೆ. ಭೀಮಸೇನ್ ಜೋಶಿ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ಸಿಕ್ಕಿರುತ್ತಿಲ್ಲಿ. ಇನ್ನು 19ನೇ ಶತಮಾನದ ಸಾಮಾಜಿಕ ಚಳವಳಿಗಳ ಸರಿಯಾದ ಕಾಲಾನುಕ್ರಮ ಯಾವುದು ಅಂತ ಕೇಳಿದ್ದಾರೆ. 8ನೇ ಪ್ರಶ್ನೆಗೆ ಆಯ್ಕೆ 1 D, A, B and C ಸರಿಯಾದ ಉತ್ತರ ಆಗುತ್ತೆ. 19ನೇ ಪ್ರಶ್ನೆ, ಸೀಸಹ ಮತ್ತು ಬಾಹುರಕ್ಕೆ ತನುತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಗಳೇ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಕವಚಗಳು. ನೆಕ್ಸ್ಟ್ 10ನೇ ಪ್ರಶ್ನೆ, ಅಯ್ಯಂಗಾರ ವ್ಯವಸ್ಥೆ ವಿಜಯನಗರ ಕಾಲದಲ್ಲಿ ಅಯ್ಯಂಗಾರ್ ಪದ್ಧತಿ ಸ್ವಯಂ ಪೂರ್ಣ ಗ್ರಾಮಗಳಲ್ಲಿ ಇದ್ದ ವಿನಿಮಯ ಪದ್ಧತಿಯಾಗಿತ್ತು. ಈ ಕೆಳಗಿನ ಯಾವ ಹೇಳಿಕೆ ಆ ಪದ್ಧತಿಯ ಲಕ್ಷಣವನ್ನು ಪ್ರತಿನಿಧಿಸೋದಿಲ್ಲ ಅಂತ ಕೇಳಿದ್ದಾರೆ. 10ನೇ ಪ್ರಶ್ನೆ. ಇದಕ್ಕೆ ಆಪ್ಷನ್ 4 ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 3 ಕೂಡ ಸರಿ ಇದೆ. ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದವನ್ನು ಬರೆದಂಥವರು ಸಿಂಗಾರಾರ್ಯ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಇದೆ. ಆಯ್ಕೆಗಳನ್ನು ಡೈರೆಕ್ಟಾಗಿ ಹೇಳ್ತೀನಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 3 2 1. ಮಿಷನ್ ಟು ದಿ ಮೈಸೂರ್ ಎಂಬುದು ಯಾರು ಬರೆದ ಪ್ರವಾಸ ಕಥನ? 13ನೇ ಪ್ರಶ್ನೆ ಸರಿಯಾದ ಉತ್ತರ ವಿಲಿಯಂ ಆರ್ಥರ್. ನೆಕ್ಸ್ಟು ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲನೇ ಬಾರಿಗೆ ಬೆಂಗಳೂರಿನ ಉಲ್ಲೇಖವನ್ನು ನಾವು ಕಾಣ್ಬೋದು ಅಂತ ಇದೆ. ಎ ಜರ್ನಿ ಫ್ರಮ್ ಮದ್ರಾಸ್ ಟು ಕಂಟ್ರೀಸ್ ಆಫ್ ಮೈಸೂರ್, ಕೆನರಾ ಆ್ಯಂಡ್ ಮಲಬಾರ್ ಅನ್ನೋದರಲ್ಲಿ ನಾವು ಅದನ್ನು ಕಾಣ್ಬೋದು. ನೆಕ್ಸ್ಟ್, ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. 16ನೇದು, 2ನೇ ಇಬ್ರಾಹಿಂ ಆದಿಲ್ ಶಾಗೆ ಸಂಬಂಧಪಟ್ಟ ಹೇಳಿಕೆಗಳಿವೆ. ಇಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಬೇಕು. ಸರಿಯಾದ ಉತ್ತರ ಆಯ್ಕೆ 3 A ಮತ್ತು C ಮಾತ್ರ. 7ನೇ ಪ್ರಶ್ನೆ, ಚಾಲುಕ್ಯ ದೊರೆ ಜಗದೇಕಮಲ್ಲ ವಿರಚಿತ ಕಾವ್ಯಾವಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು. ಈ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ನಾಗವರ್ಮ ಅವರು ಬರೆದಿರುವ ಭಾಷಾಭೂಷಣ. ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತೆ? ದ್ವೈತ ಸಿದ್ಧಾಂತ. ನಾಥ ಪಂಥ ಸಂಪ್ರದಾಯದ
ನವನಾಥ 9 ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರಕಿವೆ ಅಂತ ಮುಂದಿನ ಪ್ರಶ್ನೆ. ಆಯ್ಕೆ 2 ಅರಳೆಪೇಟೆಯ ತೋಟದ ವೀರಭದ್ರ ದೇವಾಲಯ. ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಪಟ್ಟಂಗೆ 20ನೇ ಪ್ರಶ್ನೆ, ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಮೊದಲ 3 ಹೇಳಿಕೆಗಳು ABC ಸರಿ ಇದೆ. ಮೈಸೂರು ರಾಜ ಅನ್ನೋ ಬಿರುದಿತ್ತು ಅನ್ನೋ ಒಂದು ಹೇಳಿಕೆ ತಪ್ಪಿದೆ. ಹಾಗಾಗಿ ಆಪ್ಷನ್ 4 ABC ಅದಕ್ಕೆ ಸರಿಯಾದ ಉತ್ತರ. ಹಾಗೆ 21ನೇ ಪ್ರಶ್ನೆಗೆ ಹೋಗೋದಾದರೆ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಇನ್ನು 22ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. 2 ಹೇಳಿಕೆಗಳು ಕೂಡ ಸರಿಯಾಗಿವೆ. ಇನ್ನು 23ನೇ ಪ್ರಶ್ನೆಗೆ ಬರೋದಾದರೆ ಇಲ್ಲಿ ಕೂಡ ಆನ್ಸರನ್ನು ಡೈರೆಕ್ಟಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಆಯ್ಕೆ 1 ಅಂದರೆ ಡಿಯನ್ನು ಹೊರತುಪಡಿಸಿ ಕಾಲಮಾನ ಕೊಟ್ಟಿದ್ದಾರಲ್ಲ ಇದೊಂದು ತಪ್ಪಾಗುತ್ತೆ. ಉಳಿದಂಥ 3 ಕೂಡ ಸರಿ. ABC ಸರಿಯಾಗಿದೆ. 24ನೇ ಪ್ರಶ್ನೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ BB ಲಾಲ್. ಇನ್ನು 25ನೇ ಪ್ರಶ್ನೆಗೆ ಬಂದರೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 3 ಹೇಳಿಕೆಗಳು ಕೂಡ ಸರಿ ಇದೆ. ಎಲ್ಲ 3 ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ಸರಿ. ಈ ಕೆಳಕಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ಕೆಳಕಂಡ ಗವರ್ನರ್ ಜನರಲ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧವನ್ನು ತೆಗೆದುಹಾಕಿದರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸರ್ ಚಾರ್ಲ್ಸ್ ಮೆಟ್ಕಾಫ್. ಇನ್ನು 3ನೇ ಕರ್ನಾಟಕ ಯುದ್ಧವು ಮುಕ್ತಾಯವಾದ ತರುವಾಯ ಈ ಕೆಳಗಿನ ಒಪ್ಪಂದಕ್ಕೆ ಬರಲಾಯಿತು. ಆಪ್ಷನ್ 1 ಪ್ಯಾರಿಸ್ ಒಪ್ಪಂದ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸಿ ಆಗಿರುವುದಿಲ್ಲ? UPSC ಕೇಂದ್ರ ಲೋಕ ಸೇವಾ ಆಯೋಗ. ಆಯ್ಕೆ 2 ಸರಿಯಾದ ಉತ್ತರ ಇದಕ್ಕೆ. ನೆಕ್ಸ್ಟು ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಪಡುತ್ತದೆ. ಕಾನೂನು ಅಧಿಪತ್ಯ. ಆಯ್ಕೆ 1 ಸರಿಯಾದ ಉತ್ತರ. ಇನ್ನು ನಾಗರಿಕ ಸೇವಕರಿಗೆ ಸಾಂವಿಧಾನಿಕ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ ಯಾವುದು ಅಂತ ಮುಂದಿನ ಪ್ರಶ್ನೆ. 311 ಅನುಚ್ಛೇದ. ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂಗೆ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ 4 ಸರಿಯಾದ ಉತ್ತರ. ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರಶ್ನೆ ಇದೆ. 33ನೇ ಪ್ರಶ್ನೆ. ಆಯ್ಕೆ 1 A ಮತ್ತು B ಮಾತ್ರ ಸರಿಯಾದ ಉತ್ತರ. ಆದ್ಯಾದೇಶ ಆರ್ಡಿನೆನ್ಸ್ ಅಂತ ಕರಿತೀವಿ. 34ನೇ ಪ್ರಶ್ನೆ. 34ನೇ ಪ್ರಶ್ನೆಗೆ ಆಪ್ಷನ್ 4 ಅಂದರೆ ರಾಷ್ಟ್ರಪತಿಯವರ ಕಾರ್ಯಾಂಗೀಯ ಅಧಿಕಾರ ಅನ್ನೋದೊಂದನ್ನು ಹೊರತುಪಡಿಸಿದ್ರೆ ಉಳಿದ 3 ಕೂಡ ಸರಿಯಾಗುತ್ತೆ. B, C, D ಸರಿ. ನೆಕ್ಸ್ಟ್ ಭಾರತದಲ್ಲಿ ಒಬರ್ಟ್ಸ್ಮನ್ಗೆ ಸಂಬಂಧಪಟ್ಟ ಪ್ರಶ್ನೆ 35ನೇದು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 2. ಇದೊಂದು ಸಾಂವಿಧಾನಿಕ ಸ್ಥಾನಮಾನ ಹೊಂದಿದೆ ಅನ್ನೋದು ತಪ್ಪಾಗುತ್ತೆ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಈ ಆಡಳಿತ ಉಪಕ್ರಮವಾಗಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ 3 ಕುಟುಂಬ ಅನ್ನೋದು. ನೆಕ್ಸ್ಟ್ 37ನೇ ಪ್ರಶ್ನೆ ಏನಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2 A ಮತ್ತು C ಮಾತ್ರ. 38ನೇ ಪ್ರಶ್ನೆ. ಪೊಲೀಸರು ವಾಹನಗಳ ವೇಗ ಮಿತಿಯನ್ನು ಅಳೆಯಲು ಉಪಯೋಗಿಸುವ ರೆಡಾರ್ ಈ ಕೆಳಗಿನ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಡೋಪ್ಲರ್ನ ನಿಯಮ ಅಥವಾ ಡೋಪ್ಲರ್ ಪರಿಣಾಮ. ಭಾರತೀಯ ನ್ಯಾಯ ಸಂಹಿತೆ 2023 ಕುರಿತಾಗಿ ಕೊಟ್ಟಿರತಕ್ಕಂಥ ಪ್ರಶ್ನೆಗಳಲ್ಲಿ ಎಲ್ಲ ಹೇಳಿಕೆಗಳು ಸರಿಯಿದೆ. ಆಯ್ಕೆ 4 ಮೇಲಿನ ಎಲ್ಲವೂ ಅಥವಾ ABC ಎಲ್ಲವೂ. ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಉಪಬಂಧಿಸಲಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆ 4 248. ನೆಕ್ಸ್ಟು 41ನೇ ಪ್ರಶ್ನೆಯನ್ನು ಓದ್ಕೊಳ್ಳಿ. ಆಯ್ಕೆ 2 ಡೇನಿಯರ್ ಲರ್ನರ್ ಸರಿಯಾದ ಉತ್ತರ. 42ನೇ ಪ್ರಶ್ನೆ. ಆಯ್ಕೆ 3 ಖಾಸಗಿತನದ ಹಕ್ಕು ಭಾರತ ಸಂವಿಧಾನದ 21ನೇ ಅನುಚ್ಛೇದದ ಅಡಿಯಲ್ಲಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಇದು ಅವಿಭಾಜ್ಯ ಅಂಗವಾಗಿರುತ್ತೆ ಅಂತ ಅದು ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ವಾಸ ಮಾಡುವ ಬುಡಕಟ್ಟು ಜನಾಂಗ ಈರುಳಿಗ, ಸೋಲಿಗ, ಸಿದ್ಧಿ ಜನಾಂಗ. B, C, D ಆಯ್ಕೆ 2 43ನೇ ಪ್ರಶ್ನೆಗೆ 2ನೇದು ಸರಿಯಾದ ಉತ್ತರ. ಪೈನ್ಸ್ ಪ್ರ್ಯಾಮ್ ಗನ್ ಕಾರ್ಯನಿರ್ವಹಿಸುವಂತಹ ತತ್ವವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಬರ್ನಾಲಿಯ ತತ್ವದ ಮೇಲೆ ಇದು ಕೆಲಸ ಮಾಡುತ್ತೆ. ಆಯ್ಕೆ 3 ಸರಿಯಾದ ಉತ್ತರ ಅದಕ್ಕೆ. ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟು ಸರಿ ಇದೆ. ಹಾಗಾಗಿ ಆಯ್ಕೆ 4 ಮೇಲಿನ ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟು ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಪುನಶ್ಚೇತನಕ್ಕೆ ಕ್ರಮ ತೆಗೆದುಕೊಂಡ ರಾಜ್ಯಗಳು ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಎಲ್ಲ ಸರಿ ಇದೆ.
ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಪಂಚಾಯತ್ ರಾಜ್ ವಿಷಯವು ಭಾರತದ ಸಂವಿಧಾನದ ಯಾವ ಪಟ್ಟಿಯಲ್ಲಿದೆ ಅಂತ ಮುಂದಿನ ಪ್ರಶ್ನೆ. ಇದು ರಾಜ್ಯ ಪಟ್ಟಿಯಲ್ಲಿ ಕಂಡುಬರುತ್ತೆ. ಪ್ರಾಜೆಕ್ಟ್ ನೆಕ್ಸಸ್ ಕುರಿತು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 48ನೇ ಪ್ರಶ್ನೆ. ಇದಕ್ಕೆ ಆಯ್ಕೆ 2 ಬಿ ಮಾತ್ರ ಸರಿ. ನೆಕ್ಸ್ಟ್ 49ನೇ ಪ್ರಶ್ನೆ ಬರೋಣ. ಇದಕ್ಕೆ ಆಯ್ಕೆ 4 ಮೇಲಿನ 3 ಹೇಳಿಕೆಗಳು ಸರಿಯಿದೆ. ಪ್ರಶ್ನೆ ಸಂಖ್ಯೆ 50. ಪ್ರಶ್ನೆ ಸಂಖ್ಯೆ 50ಕ್ಕೆ ಆಯ್ಕೆ 3 ಅಂದರೆ ಡಿ ಒಂದು ತಪ್ಪಾಗಿದೆ. ಅನುಚ್ಛೇದ 243N ಅನ್ನೋದೊಂದು ತಪ್ಪು, ಸೀಟುಗಳ ಮೀಸಲಾತಿ ಅನ್ನೋದು, ಉಳಿದ 3 ಸರಿ ಇದೆ. ಹಾಗಾಗಿ ಎ ಬಿ ಸಿ ಮಾತ್ರ ಸರಿ ಇದೆ. ಗ್ರಾಮ ಪಂಚಾಯತ್ ಅಧಿಕಾರ ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅನ್ನೋದು 51ನೇ ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ 11ನೇ ಅನುಸೂಚಿ. ಸಂವಿಧಾನದ ಭಾಗ 9B ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಸಹಕಾರ ಸಂಘಗಳು. ಸರಿಯಾದ ಉತ್ತರ. ನೆಕ್ಸ್ಟ್ 53ನೇ ಪ್ರಶ್ನೆ. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 186ರ ಪ್ರಕರಣದ ಅನುಸಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವ ಸ್ಥಾಯಿ ಸಮಿತಿಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಆಪ್ಷನ್ 1 ಎ, ಸಿ ಮತ್ತು ಡಿ. ನೆಕ್ಸ್ಟ್ 54ನೇ ಪ್ರಶ್ನೆ. ರಾಜ್ಯ ಹಣಕಾಸು ಆಯೋಗ ಮತ್ತು ಅದರ ಅಧ್ಯಕ್ಷರಿಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ಕೊಳ್ಳಿ. 54ಕ್ಕೆ ಸರಿಯಾದ ಉತ್ತರ 2. 55ನೇ ಪ್ರಶ್ನೆ ನೋಡಿ. ಸೊ ಇಲ್ಲಿ ಸರಿಯಾದ ಉತ್ತರ 4. ಎ ಬಿ ಸಿ 3 ಸ್ಟೇಟ್ಮೆಂಟ್ಸು ಸರಿ. JMM ಜಲಜೀವನ್ ಮಿಷನ್ಗೆ ಸಂಬಂಧಪಟ್ಟಂಗೆ 56ನೇ ಪ್ರಶ್ನೆ ಇದೆ. 56ನೇ ಪ್ರಶ್ನೆಗೂ ಕೂಡ ಬಿ ಅನ್ನೋದು ಒಂದು ತಪ್ಪಾಗುತ್ತೆ. ಎ ಸಿ ಡಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 57ನೇದು. ಕೆಳಕಂಡ ಯಾವ ಸಮಿತಿ ಭಾರತದಲ್ಲಿ 3 ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡ್ತು ಅಂತ? ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಇನ್ನು 58ನೇ ಪ್ರಶ್ನೆಗೆ ಬರೋಣ. ಆಯ್ಕೆ 4 ಸರಿಯಾದ ಉತ್ತರ. ಅಂದರೆ ಇರುವಂಥ 4 ಹೇಳಿಕೆಗಳು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 64ನೇ ಪ್ರಶ್ನೆ. 64ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಪಂಚಮಿತ್ರ. 65ನೇ ಪ್ರಶ್ನೆ. ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4. 66ನೇ ಪ್ರಶ್ನೆಗೆ ಬರೋಣ. ಆಯ್ಕೆ 1 ಸರಿಯಾದ ಉತ್ತರ, ಎ ಮಾತ್ರ ಸರಿ. 67ನೇ ಪ್ರಶ್ನೆ. ಮಾಹಿತಿ ಕಣಜ ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಮತ್ತು ಸೇವೆಯನ್ನು ಒದಗಿಸುವ ಪೋರ್ಟಲ್ಲು. 68ನೇ ಪ್ರಶ್ನೆ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರೋದು. ಆಯ್ಕೆ 4 80 ಆಗುತ್ತೆ ಇದು. 69ನೇದು ನಿಕ್ಷಾಯ್ ಅಂತ, ಆಪ್ಷನ್ 2 ಸರಿಯಾದ ಉತ್ತರ. 70ನೇ ಪ್ರಶ್ನೆ. ಆಯ್ಕೆ 4 ನಿರ್ಣಯ 1, 2 ಯಾವುದನ್ನು ಬೆಂಬಲಿಸುವುದಿಲ್ಲ ಅಂತ. 71ನೇ ಪ್ರಶ್ನೆಗೆ ಆಯ್ಕೆ 2 25 ಆಗುತ್ತೆ. 72ನೇ ಪ್ರಶ್ನೆಗೆ ಆಯ್ಕೆ 1 23 ಸರಿಯಾದ ಉತ್ತರ ಆಗುತ್ತೆ. 73ನೇ ಪ್ರಶ್ನೆಗೆ ಆಯ್ಕೆ 3 7:9 ಆಗುತ್ತೆ ಸರಿಯಾದ ಉತ್ತರ. 74ನೇ ಪ್ರಶ್ನೆಗೆ ಆಯ್ಕೆ 3 19.5 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. 75ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 76ಕ್ಕೆ ಹೋಗೋಣ. ವಿತ್ತೀಯ ಕೊರತೆ ಆಯ್ಕೆ 2 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು 77 ಅನುಚ್ಛೇದಗಳು ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡ್ಕೊಬಿಡಿ. 77ನೇ ಪ್ರಶ್ನೆ. ಆಯ್ಕೆ 1 ಸರಿಯಾದಂಥ ಉತ್ತರ ಇದಕ್ಕೆ. ನೆಕ್ಸ್ಟ್ 78 ಆಯ್ಕೆ 1. 79 ಆಯ್ಕೆ 2 ಬ್ಯಾಂಕುಗಳ ರಾಷ್ಟ್ರೀಕರಣ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 80 ಆಯ್ಕೆ 2 ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ. 81ನೇ ಪ್ರಶ್ನೆ. ನೆಕ್ಸ್ಟು ಆಪ್ಷನ್ 1 ಎ ಮತ್ತು ಆರ್ 2 ನಿಜ, ಆದರೆ 6 ಎಗೆ ಸರಿಯಾದ ವಿವರಣೆ ಆಗಿದೆ. ನೆಕ್ಸ್ಟ್ 82ನೇ ಪ್ರಶ್ನೆ 4 ಮೇಲಿನ ಯಾವುದು ಅಲ್ಲ. 83ನೇ ಪ್ರಶ್ನೆ ಆಪ್ಷನ್ 3 ಸರಿಯಾದಂಥ ಉತ್ತರ. 84ನೇ ಪ್ರಶ್ನೆಗೆ ಬರೋಣ.
2 ಹೇಳಿಕೆಗಳು ಮಾತ್ರ ಸರಿ ಇದೆ. 2 ಹೇಳಿಕೆಗಳು ಮಾತ್ರ ಇಲ್ಲಿ ಸರಿ ಬರುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತದೆ. ಇನ್ನು 85ನೇ ಪ್ರಶ್ನೆ, 85th ಕ್ವಶನ್ಗೆ ಆಪ್ಷನ್ 3 ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ. 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಮೇಲೆ ಕೊಟ್ಟಿರೋ ಎಲ್ಲ ಹೇಳಿಕೆಗಳು ಸರಿ ಇದೆ, ಎಲ್ಲ ಜೋಡಿಗಳು ಸರಿಯಾಗಿದೆ, ಆಯ್ಕೆ 4. 87ನೇದಕ್ಕೆ ಆಪ್ಷನ್ 4, 4 ಡಿಗ್ರಿ 30 ನಿಮಿಷ ಪಶ್ಚಿಮ. 88ಕ್ಕೆ ಆಯ್ಕೆ 3 ಎಲ್. ಇನ್ನು 89ಕ್ಕೆ 89ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹರಿಯುವ ನೀರಿನಿಂದ ರೂಪುಗೊಂಡ ಸಂಚಯನ ವೈಲಕ್ಷಣವಾಗಿದೆ? ಸರಿಯಾದ ಉತ್ತರ ನದಿಯ ತಿರುವು, ಆಯ್ಕೆ 1. 90ನೇ ಪ್ರಶ್ನೆಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಬೆಚ್ಚನೆಯ ಸಾಗರದ ಪ್ರವಾಹವಾಗಿದೆ? ಗಲ್ಫ್ ಸ್ಟ್ರೀಮ್. ಕೆಳಗಿನವುಗಳಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ? ಸ್ಟ್ರಾಟೋಸ್ಫಿಯರ್, ಪರಿವರ್ತನಾ ಗೋಳ ಅಂತ ಕರಿತೀವಿ. 3. ನೆಕ್ಸ್ಟ್ 92ನೇ ಪ್ರಶ್ನೆಗೆ ಆಯ್ಕೆ 4 ಗಯೋಟ್ಸ್. 93ನೇ ಪ್ರಶ್ನೆಗೆ ಹ್ಯಾಮರ್ಟನ್, ಆಪ್ಷನ್ 4 ಸರಿಯಾದ ಉತ್ತರ. 94ನೇ ಪ್ರಶ್ನೆ ನೆಕ್ಸ್ಟು, ಕೆಳಕಂಡ ಜೋಡಿಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವ ಜೋಡಿ ಎ ಮತ್ತು ಬಿ. ಸೊ 94ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ನೆಕ್ಸ್ಟು 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ವೃಕ್ಷ ಮಾದರಿ. 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 3 ಹೊಂದಾಣಿಕೆಗಳು ಸರಿಯಾಗಿವೆ. 97ನೇ ಪ್ರಶ್ನೆಗೆ ಪರ್ಷಿಯನ್ ಕೊಲ್ಲಿಯನ್ನು ಓಮನ್ ಕಲ್ಲಿಯೊಂದಿಗೆ ಸೇರಿಸುವುದು ಬಾಬ್ ಎಲ್ ಮಾಂಡೆಬ್. ನೆಕ್ಸ್ಟ್ 98ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಭಾರತದಲ್ಲಿ 15 ಕೃಷಿ ಹವಾಮಾನ ಪ್ರದೇಶಗಳನ್ನು ನಾವು ಕಾಣ್ಬೋದು. 99ನೇದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪ ನದಿ ಯಾವುದು ಅಂದರೆ ಗೋದಾವರಿ. ಇನ್ನು ಕೊನೆಯದಾಗಿ ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳು ಬೆಸೆಯುವ ಪ್ರಕ್ರಿಯೆಯನ್ನು ನಾವು ಆಪ್ಷನ್ 1 ಅನ್ಯ ಸಂಸ್ಕೃತಿಯೊಂದಿಗೆ ಸೇರ್ಪಡೆ ಅಂತ ಕರಿತೀವಿ. ಇದಿಷ್ಟು ಈ ಪ್ರಶ್ನೆ ಪತ್ರಿಕೆಯ ತಾತ್ಕಾಲಿಕ ಕೀ ಉತ್ತರಗಳು. ಇಲಾಖೆ ಪ್ರಕಟ ಮಾಡುವಂಥ ಕೀ ಉತ್ತರಗಳು ಅಂತಿಮವಾಗಿರ್ತವೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.